ಹಲೋ ಎವ್ರಿವನ್. ನನ್ನ ಹೆಸರು ನಾಗಜ್ಯೋತಿ ಎಂ ಜೆ ಅಂತ ಹೇಳಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಫಂಕ್ಷನ್ಸ್ ಆಫ್ ಮನಿ, ಮಾನಿಟರಿ ಎಕನಾಮಿಕ್ಸ್ನ ಒಂದು ಕಾನ್ಸೆಪ್ಟ್ ಆದಂತಹ ಫಂಕ್ಷನ್ಸ್ ಆಫ್ ಮನಿ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಚರ್ಚಿಸಲು ಇಚ್ಛಿಸ್ತೇನೆ. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೆಷನ್ ಫಂಕ್ಷನ್ಸ್ ಆಫ್ ಮನಿ. ಇನ್ ದ ಇಂಟ್ರೊಡಕ್ಷನ್ ಅಂದರೆ ಪರಿವಿಡಿಯಲ್ಲಿ ನಾವು ಈ ಮನಿಯ ಒಂದು ವರ್ಕಿಂಗ್ ಪ್ರೊಸೀಜರ್ ಅಥವಾ ಮನಿಯ ಒಂದು ವರ್ಕಿಂಗ್ ನೇಚರ್ ಏನಿದೆ ಅದನ್ನು ಡಿಸ್ಕಸ್ ಮಾಡೋಣ. ಮನಿ ಇಸ್ ಅನ್ ಎಕನಾಮಿಕ್ ಯೂನಿಟ್ ದಟ್ ಫಂಕ್ಷನ್ಸ್ ಆಸ್ ಅ ಜನರಲಿ ರೆಕಗ್ನೈಸ್ಡ್ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಫಾರ್ ಟ್ರಾನ್ಸಾಕ್ಷನಲ್ ಪರ್ಪಸಸ್ ಇನ್ ಆನ್ ಎಕನಾಮಿ. ಹಣವು ಒಂದು ಆರ್ಥಿಕ ಘಟಕವಾಗಿದ್ದು ಸಾರ್ವತ್ರಿಕವಾಗಿ ವ್ಯವಹಾರದ ಉದ್ದೇಶಗಳನ್ನು ಆರ್ಥಿಕತೆಯಲ್ಲಿ ಈಡೇರಿಸುವಂತ ನಿಟ್ಟಿನಲ್ಲಿ ಹಣವು ಒಂದು ವಿನಿಮಯದ ಸಾಧನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಆಸ್ ವಿ ಆಲ್ ನೋ, ದ ಓನ್ಲಿ ಆಲ್ಟರ್ನೇಟಿವ್ ಟು ಯೂಸಿಂಗ್ ಮನಿ ಇಸ್ ಟು ಗೋ ಬ್ಯಾಕ್ ಟು ದ ಬಾರ್ಟರ್ ಸಿಸ್ಟಮ್. ಅಂದ್ರೆ ಹಣದ ವಿನಿಮಯ ಸಾಧನವನ್ನ ಹೊರತುಪಡಿಸಿ ನಾವೇನಾದ್ರೂ ಬೇರೆ ಒಂದು ಸಾಧನವನ್ನ ಮಾಡ್ಕೊಳ್ಬೇಕು ಅನ್ನೋ ತರದ ಆಲೋಚನೆಗಳೇನಾದ್ರೂ ಇದ್ದಲ್ಲಿ ನಾವು ಸಾಟಿ ವಿನಿಮಯ ಪದ್ಧತಿಯನ್ನ ನೆನಪಿಸ್ಕೊಳ್ಬೇಕಾಗಿ ಬರುತ್ತೆ. ಸಾಟಿ ವಿನಿಮಯ ಪದ್ಧತಿಯಲ್ಲಿ ಇದ್ದಂತಹ ಲೋಪದೋಷಗಳನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ಹಣ ಪೂರಕವಾಗಿ ನಮಗೆ ಸಹಾಯ ಮಾಡ್ತಾ ಬಂದಿದೆ. ಸೊ ಹಾಗಾಗಿ ದ ಓನ್ಲಿ ಆಲ್ಟರ್ನೇಟಿವ್, ಉಳ್ಕೊಂಡಿರುವಂತ ಒಂದೇ ಆಲ್ಟರ್ನೇಟಿವ್ ಮನಿಯನ್ನ ಬಳಸೋದು ಬೇಡ ಅನ್ನೋದಾದ್ರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಬಾರ್ಟರ್ ಸಿಸ್ಟಮ್. ಹವೆವರ್, ಆಸ್ ಅ ಸಿಸ್ಟಮ್ ಆಫ್ ಎಕ್ಸ್ಚೇಂಜ್, ದ ಬಾರ್ಟರ್ ಸಿಸ್ಟಮ್ ಇಸ್ ಹೈಲಿ ಇಂಪ್ರಾಕ್ಟಿಕಬಲ್ ಟುಡೇ. ಇವತ್ತಿನ ಒಂದು ಜಾಗತಿಕ ಯುಗದಲ್ಲಿ ಅಥವಾ ಇವತ್ತಿನ ಒಂದು ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆ ಅಥವಾ ಅಭಿವೃದ್ಧಿಯ ಒಂದು ಘಟ್ಟವನ್ನ ನಾವು ನೋಡ್ತಾ ಹೋಗೋದೇ ಆದ್ರೆ ಬಾರ್ಟರ್ ಸಿಸ್ಟಮ್ ಅನ್ನೋದು ಇವತ್ತಿನ ದಿನದಲ್ಲಿ ತೀರಾನೇ ಇಂಪ್ರಾಕ್ಟಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದ ಯೂಸ್ ಆಫ್ ಮನಿ ಆಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಓವರ್ಕಮ್ಸ್ ದ ಡ್ರಾಬ್ಯಾಕ್ ಆಫ್ ಬಾರ್ಟರ್. ಬಾರ್ಟರ್ ನಲ್ಲಿ ಇರುವಂತಹ, ಬಾರ್ಟರ್ ಸಿಸ್ಟಮ್ ನಲ್ಲಿ, ವ್ಯವಸ್ಥೆಯಲ್ಲಿ ಇರುವಂತಹ ಲೋಪದೋಷಗಳನ್ನ ಹೋಗಲಾಡಿಸಿ ಹಣ ವಿನಿಮಯದ ಸಾಧಕವಾಗಿ ಕಾರ್ಯವನ್ನ ಇವತ್ತಿನ ದಿನ ನಿರ್ವಹಿಸ್ತಾ ಇದೆ. ಮನಿ ಪ್ರೊವೈಡ್ಸ್ ದ ಮೋಸ್ಟ್ ಎಫಿಷಿಯಂಟ್ ಮೀನ್ಸ್ ಆಫ್ ಸ್ಯಾಟಿಸ್ಫೈಯಿಂಗ್ ವಾಂಟ್ಸ್. ಹಣ ನಮ್ಮ ಅಗತ್ಯಗಳನ್ನ ತೃಪ್ತಿಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ತೀರಾ ಎಫಿಷಿಯಂಟ್, ಪರಿಣಾಮಕಾರಿಯಾದ ಒಂದು ಸಾಧಕವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆದ್ದರಿಂದ ಇದನ್ನ ಅಧ್ಯಯನ ಮಾಡೋದ್ರಿಂದ, ಮನಿಯ ಫಂಕ್ಷನ್ಸ್ ಇದನ್ನ ಅಧ್ಯಯನ ಮಾಡೋದ್ರಿಂದ ವಿ ಆಲ್ ಅಂದ್ರೆ ಸ್ಟೂಡೆಂಟ್ಸ್ ಅಂಡ್ ಅಸ್ ವಿಲ್ ಬಿ ಕೇಪಬಲ್ ಟು ನೋ ದ ಇಂಪಾರ್ಟೆನ್ಸ್ ಆಫ್ ಮನಿ ಇನ್ ಆನ್ ಎಕನಾಮಿ. ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣ ಮತ್ತು ಹಣದ ಪ್ರಾಮುಖ್ಯತೆ ಏನು, ಹಣದ ಕಾರ್ಯಾಚರಣೆಗಳೇನು ಅನ್ನೋದನ್ನ ಅರ್ಥೈಸ್ಕೊಳ್ಳಿಕ್ಕೆ ನಮಗೆ ಫಂಕ್ಷನ್ಸ್ ಆಫ್ ಮನಿ ಅಂದ್ರೆ ಹಣದ ಕಾರ್ಯಗಳು ಸಹಾಯವನ್ನ ಮಾಡತ್ತೆ. ಈಗ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ. ಹಣದ ವಿವಿಧ ಕಾರ್ಯಗಳನ್ನ ಒಂದೊಂದಾಗಿ ಚರ್ಚಿಸ್ತಾ ಬರೋಣ. ಮನಿ, ಆಸ್ ವಿ ಆಲ್ ನೋ, ಪರ್ಫಾರ್ಮ್ಸ್ ಅ ನಂಬರ್ ಆಫ್ ಫಂಕ್ಷನ್ಸ್. ಅದರಲ್ಲಿ 3 ಪ್ರೈಮರಿ ಫಂಕ್ಷನ್ಸ್ ಅನ್ನ, ಸೆಕೆಂಡರಿ ಫಂಕ್ಷನ್ಸ್ ಅನ್ನ, ಕಾಂಟಿಜೆಂಟ್ ಫಂಕ್ಷನ್ಸ್ ಅನ್ನ ನಾವು ರೆಕಗ್ನೈಸ್ ಮಾಡ್ತೀವಿ. ಪ್ರೈಮರಿ, ಸೆಕೆಂಡರಿ, ಕಾಂಟಿಜೆಂಟ್ ಅಂಡ್ ಅದರ್ ಫಂಕ್ಷನ್ಸ್ ಅಂತ ಮನಿಯ ಫಂಕ್ಷನ್ಸ್ ಅನ್ನ 4 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ, ವಿಚ್ ನಾಟ್ ಓನ್ಲಿ ರಿಮೂವ್ ದ ಡಿಫಿಕಲ್ಟೀಸ್ ಆಫ್ ಬಾರ್ಟರ್ ಬಟ್ ಆಲ್ಸೋ ಆಯಿಲ್ಸ್ ದ ಫೀಲ್ಡ್ಸ್ ಆಫ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಇನ್ ದ ಪ್ರೆಸೆಂಟ್ ವರ್ಲ್ಡ್. ಅಂದ್ರೆ ಇದು ಕೇವಲ ಬಾರ್ಟರ್ ವಿನಿಮಯ, ಸಾಟಿ ವಿನಿಮಯ ಪದ್ಧತಿಯಲ್ಲಿದ್ದಂತಹ ಲೋಪದೋಷಗಳನ್ನ ಮಾತ್ರ ಹೋಗಲಾಡಿಸಲ್ಲ, ಅದರ ಜೊತೆಗೆ ಇಂದಿನ ಯುಗದ, ಈ ದಿನದ ಆರ್ಥಿಕತೆಯ ವ್ಯಾಪಾರ ಮತ್ತು ವಾಣಿಜ್ಯ ಉದ್ಯಮಗಳ ಅಭಿವೃದ್ಧಿಗೆ ಪುಷ್ಟೀಕರಣವನ್ನ ನೀಡುತ್ತೆ. ಇವತ್ತಿನ ಪ್ರಪಂಚದಲ್ಲಿ ಅಥವಾ ಇವತ್ತಿನ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣಕ್ಕೆ ಅತ್ಯಂತ ಪ್ರಾಮುಖ್ಯತೆ ಇದೆ ಅನ್ನೋದು ಈ ಕಾರ್ಯಗಳಿಂದ ನಮಗೆ ತಿಳಿದು ಬರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಒನ್ ಬೈ ಒನ್. ಹಣದ ಕಾರ್ಯಗಳನ್ನ ಮೂಲಭೂತವಾಗಿ ಮೂರು ಭಾಗವಾಗಿ ವಿಂಗಡಿಸ್ತೀವಿ. ಯಾವ್ದ್ಯಾವ್ದಪ್ಪ ಅಂದ್ರೆ ಪ್ರೈಮರಿ ಫಂಕ್ಷನ್ಸ್, ಸೆಕೆಂಡರಿ ಫಂಕ್ಷನ್ಸ್ ಅಂಡ್ ಕಾಂಟಿಜೆಂಟ್ ಫಂಕ್ಷನ್ಸ್. ಅದರಲ್ಲಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರೈಮರಿ ಫಂಕ್ಷನ್ಸ್. ಪ್ರಾಥಮಿಕ ಕಾರ್ಯಗಳಿಂದ ಶುರು ಮಾಡೋಣ. ಪ್ರೈಮರಿ ಫಂಕ್ಷನ್ಸ್ ಅಂದ್ರೆ ಹಣವು ಮೂಲಭೂತವಾಗಿ ನಿರ್ವಹಿಸಲೇಬೇಕಾದಂತ ಕಾರ್ಯವನ್ನ ನಾವು ಪ್ರಾಥಮಿಕ ಕಾರ್ಯಗಳು ಅಂತ ಹೇಳಿ ಕರಿತೀವಿ. ಪ್ರಾಥಮಿಕ ಕಾರ್ಯದಲ್ಲಿ ಹಣ 2 ರೀತಿಯ ಕಾರ್ಯವನ್ನ ನಿರ್ವಹಿಸುತ್ತೆ. ಯಾವ್ದ್ಯಾವ್ದಪ್ಪ ಅದು ಅಂತಂದ್ರೆ ಮನಿ ಆಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಮೊದಲನೇದು ಯಾವುದು? ಮನಿ ಆಸ್ ಅ ಮೀಡಿಯಂ ಆಫ್
ಎಕ್ಸ್ಚೇಂಜ್, ಹಣವು ವಿನಿಮಯದ ಸಾಧಕವಾಗಿ. ಇನ್ನು ಎರಡನೆಯದು ಬಂದು ಮನಿ ಆಸ್ ಅ ಯೂನಿಟ್ ಆಫ್ ವ್ಯಾಲ್ಯೂ, ಹಣ ವಿನಿಮಯದ ಮಾಧ್ಯಮವಾಗಿ ಒಂದಾದ್ರೆ ಹಣವು ಮೌಲ್ಯಮಾಪನದ ಸಾಧನವಾಗಿ ಮತ್ತೊಂದು. ಮನಿ ಆಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್. The fundamental role of money is to serve as a medium of exchange. ಹಣದ ಪ್ರಾಥಮಿಕ ಕಾರ್ಯ ಏನಾಗಿರುತ್ತೆ ಅಥವಾ ಮೂಲಭೂತ ಕಾರ್ಯ ಏನಾಗಿರುತ್ತೆ ಅಂದ್ರೆ ಅದು ಸರಕು ಮತ್ತು ಸೇವೆಗಳನ್ನ, ಗೂಡ್ಸ್ ಅಂಡ್ ಸರ್ವಿಸಸ್ ನ ಬಾಟ್ ಅಂಡ್ ಸೋಲ್ಡ್, ಕೊಳ್ಳುವುದು ಮತ್ತು ಮಾರಾಟ ಮಾಡೋದಕ್ಕೆ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ. ಈ ಸಾಧನದಲ್ಲಿ ಅಂದ್ರೆ ಈ ಒಂದು ಕಾರ್ಯವನ್ನ ಆಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್ ಮನಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಪ್ರೈಸ್ ಮೆಕ್ಯಾನಿಸಮ್ ನಮಗೆ ಸಹಾಯವನ್ನ ಮಾಡುತ್ತೆ. A consumer can purchase any commodity or service with the help of money. ಒಬ್ಬ ಅನುಭೋಗಿಯು ಯಾವುದೇ ಒಂದು ಸರಕು ಅಥವಾ ಸೇವೆಯನ್ನ ತನ್ನ ಅಗತ್ಯತೆಗಳನ್ನು ತೃಪ್ತಿಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಬಳಕೆ ಮಾಡಲಿಕ್ಕೆ ಹಣ ಮೂಲಭೂತ ಸಾಧನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಹಣಕ್ಕೆ ಕೊಳ್ಳುವಂತ ಶಕ್ತಿ, ಪರ್ಚೇಸಿಂಗ್ ಪವರ್ ಇರೋದ್ರಿಂದ a consumer can purchase any commodity or a service with the help of this money which serves as a medium of exchange. ಇನ್ನು ಎರಡನೇ ಒಂದು ಕಾರ್ಯವನ್ನ ಚರ್ಚಿಸೋದೇ ಆದ್ರೆ, ಪ್ರಾಥಮಿಕ ಕಾರ್ಯದಲ್ಲಿ ಎರಡನೇ ಕಾರ್ಯವನ್ನ ಚರ್ಚಿಸೋದಾದ್ರೆ ಮನಿ ಆಸ್ ಅ ಯೂನಿಟ್ ಆಫ್ ವ್ಯಾಲ್ಯೂ, ಹಣ ಮೌಲ್ಯಮಾಪನದ ಸಾಧನವಾಗಿ. The value of all goods and services is expressed in terms of money. ಇವತ್ತಿನ ದಿನ ನಾವು ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳನ್ನ ಕೊಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ಹೋಗೋದಾದ್ರೆ ನಮಗೆ ಹಣ ಅತ್ಯಂತ ಅಗತ್ಯವಾಗಿರುತ್ತೆ. ಯಾಕೆ ಅಂದ್ರೆ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಹಣದ ಆಧಾರದ ಮೇಲೆ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಅಂದ್ರೆ ಹಣವನ್ನ ಸಾಧನವಾಗಿಟ್ಕೊಂಡು ಮೌಲ್ಯವನ್ನ ಅಳತೆ ಮಾಡ್ತೀವಿ. ಹಾಗಾಗಿ ಆ ಮೌಲ್ಯವನ್ನ ಅಳತೆ ಮಾಡಿ ಅದಕ್ಕೊಂದು ಬೆಲೆಯನ್ನ ನಿರ್ಧರಿಸ್ತೀವಿ, ಒಂದು ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತೀವಿ. ಆ ಪ್ರೈಸ್ ಅನ್ನ ಕೊಟ್ಟು ನಾವು ಸರಕನ್ನ ಮತ್ತು ಸೇವೆಯನ್ನ ಕೊಂಡುಕೊಳ್ತೀವಿ. ಹಾಗಾಗಿ ಮನಿಯನ್ನ ಯೂನಿಟ್ ಆಫ್ ವ್ಯಾಲ್ಯೂ, ಯೂನಿಟ್ ಆಫ್ ಅಕೌಂಟ್ ಅಂದ್ರೆ ಸರಕು ಮತ್ತು ಸೇವೆಗಳನ್ನ ಅಳತೆ ಮಾಡಲಿಕ್ಕಿರುವಂತ ಮಾಪನ ಅಂತ ಹೇಳಿ ತಗೊಳ್ಕೊಳ್ಬಹುದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಇಟ್ ಹೆಲ್ಪ್ಸ್ ಟು ಕಂಪೇರ್ ದ ವ್ಯಾಲ್ಯೂ ಆಫ್ ಆಲ್ ಕಮಾಡಿಟೀಸ್. ಈಗ ಸಾಟಿ ವಿನಿಮಯ ಪದ್ಧತಿಯಲ್ಲಿ ನಮಗ್ ತೊಂದರೆ ಏನು ಉಂಟಾಗ್ತಿತ್ತು? ಒಂದು ವಸ್ತುವಿನ ಮೌಲ್ಯವನ್ನ ಮತ್ತೊಂದು ವಸ್ತುವಿನ ಮೌಲ್ಯಕ್ಕೆ ಹೋಲಿಕೆ ಮಾಡೋದು ಕಷ್ಟ ಸಾಧ್ಯ ಆಗ್ತಾ ಇತ್ತು. ಆದರೆ ಈಗ ಹಣ ನಮ್ಮ ಜೊತೆ ಇರೋದ್ರಿಂದ, ಅಂದ್ರೆ ಮನಿಯನ್ನ ನಾವು ಯೂಸ್ ಮಾಡೋದ್ರಿಂದ ಆಸ್ ಅ ಮೆಷರ್ ಆಫ್ ವ್ಯಾಲ್ಯೂ, ನಮಗೆ ಒಂದು ವಸ್ತುವಿಗೆ ಇರುವಂತ ಮೌಲ್ಯಕ್ಕೆ ಅನುಗುಣವಾಗಿ ಅದರ ಬೆಲೆಯನ್ನ ಫಿಕ್ಸ್ ಮಾಡ್ತೀವಿ, ಮತ್ತೊಂದು ವಸ್ತುವಿಗೆ ಇರುವಂತ ಮೌಲ್ಯ, ಅಗತ್ಯತೆ, ಇಂಟೆನ್ಸಿಟಿ ಅದರ ಆಧಾರದ ಮೇಲೆ ಅದರ ಒಂದು ಬೆಲೆಯನ್ನ ಫಿಕ್ಸ್ ಮಾಡಿ ಆ ಬೆಲೆಯನ್ನ ಮಾನಿಟರಿ ಟರ್ಮ್ಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಅದು ಮನಿ ಆಗಿರುತ್ತೆ. ಸೊ ಹಾಗಾಗಿ ಯೂನಿಟ್ ಆಫ್ ವ್ಯಾಲ್ಯೂ ಅನ್ನೋ ಒಂದು ಇಂಪಾರ್ಟೆಂಟ್ ಫೀಚರ್ ನಮ್ಗೆ ಏನ್ ಸಹಾಯ ಮಾಡುತ್ತೆ ಅಂದ್ರೆ ಟು ಕಂಪೇರ್ ಅ ವ್ಯಾಲ್ಯೂ ಆಫ್ ಆಲ್ ಕಮಾಡಿಟೀಸ್, ಎಲ್ಲಾ ಸರಕು ಸೇವೆಗಳ ಮೌಲ್ಯವನ್ನ ಹೋಲಿಕೆ ಮಾಡ್ಲಿಕ್ಕೆ ನಮ್ಗೆ ಹಣ ಸಹಾಯವನ್ನ ಮಾಡುತ್ತೆ. ಆಸ್ ವಿ ಆಲ್ ನೋ, ಎವ್ರಿ ಕಂಟ್ರಿ ಹ್ಯಾಸ್ ಅ ಸ್ಟ್ಯಾಂಡರ್ಡ್ ಮನಿ ಆರ್ ಅ ಮಾನಿಟರಿ ಯೂನಿಟ್ ಇನ್ ಟರ್ಮ್ಸ್ ಆಫ್ ವಿಚ್ ವ್ಯಾಲ್ಯೂಸ್ ಆರ್ ಎಕ್ಸ್ಪ್ರೆಸ್ಡ್. ಪ್ರತಿಯೊಂದು ದೇಶವು ತನ್ನ ಒಂದು ದೇಶದಲ್ಲಿ ಅಥವಾ ಆರ್ಥಿಕತೆಯಲ್ಲಿ ಹಣದ ಮೂಲಕ ವ್ಯಾಲ್ಯೂ ಅಂದ್ರೆ ಮೌಲ್ಯವನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಒಂದು ಮಾನಿಟರಿ ಯೂನಿಟ್, ಆರ್ಥಿಕ ಘಟಕವನ್ನ ಬಳಸ್ಕೊಳ್ಳುತ್ತೆ ಅಥವಾ ಪರಿಣಾಮಕಾರಿ ಹಣವನ್ನ ಅಂದ್ರೆ ಸ್ಟ್ಯಾಂಡರ್ಡ್ ಮನಿಯನ್ನ ಬಳಸ್ಕೊಳ್ಳುತ್ತೆ. ಇಂಡಿಯಾದಲ್ಲಿ ರುಪಿ ಇರ್ಬೋದು, ಬೇರೆ ದೇಶಗಳಲ್ಲಿ ಡಾಲರ್ಸ್ ಇರ್ಬೋದು, ಪೌಂಡ್ ಇರ್ಬೋದು, ಯೆನ್ ಇರ್ಬೋದು, ಇದೆಲ್ಲ ಮಾನಿಟರಿ ಯೂನಿಟ್ಸ್ ಆಗಿ ಸರ್ವ್ ಮಾಡುತ್ತೆ. ಅಂದ್ರೆ ಹಣದ ರೂಪದಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತೆ. ಇದನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ, ಸರಕು ಸೇವೆಗಳನ್ನ ಕೊಂಡುಕೊಳ್ಳಿಕ್ಕೆ ಸಹಾಯವನ್ನ ಇದು ಉಂಟು ಮಾಡುತ್ತೆ. ಸೊ ಹಾಗಾಗಿ ಪ್ರಾಥಮಿಕ ಕಾರ್ಯದಲ್ಲಿ ಎರಡು ಕಾರ್ಯಗಳಿರುತ್ತೆ. ಒಂದು ಮನಿ ಆಸ್ ಅ ಮೀಡಿಯಂ ಆಫ್ ಎಕ್ಸ್ಚೇಂಜ್, ಮತ್ತೊಂದು ಮನಿ ಆಸ್ ಅ ಯೂನಿಟ್ ಆಫ್ ವ್ಯಾಲ್ಯೂ. ಸೊ ಇದೆರಡು ಪ್ರಾಥಮಿಕ ಕಾರ್ಯಗಳು. ಇನ್ನು ಲೆಟ್ ಅಸ್ ಗೋ ಫಾರ್ ದ ಸೆಕೆಂಡ್ ಒನ್. ಅದನ್ನ ನಾವು ಸೆಕೆಂಡರಿ ಫಂಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಹಣದ ಸಹಾಯಕ ಕಾರ್ಯಗಳು ಅಂತ ಕರಿತೀವಿ. ಯಾವ್ದ್ಯಾವ್ದಪ್ಪ ಅದು ಅಂತ ಬಂದಾಗ, ಮೊದಲನೇದು ಸಹಾಯಕ ಕಾರ್ಯಗಳು ಅಂತಂದ್ರೆ ಪ್ರಾಥಮಿಕ ಕಾರ್ಯದ ನಂತರ ಹಣ ನಿರ್ವಹಿಸಬಹುದಾದಂತಹ ಕಾರ್ಯಗಳನ್ನ ಸಹಾಯಕ ಕಾರ್ಯಗಳು ಅಂತ ಕರಿತೀವಿ. ಅದರಲ್ಲಿ ಮೊದಲನೇದು ಮನಿ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್. ಡೆಫರ್ಡ್ ಪೇಮೆಂಟ್ಸ್ ಅಂದ್ರೆ ಫ್ಯೂಚರ್ ಪೇಮೆಂಟ್ಸ್ ಅಂತ ಅರ್ಥ. ಇಲ್ಲೇ ನಾನು ಬರ್ದಿದ್ದೇನೆ, ಫ್ಯೂಚರ್ ಪೇಮೆಂಟ್ಸ್ ಆರ್ ಟರ್ಮ್ಡ್ ಆಸ್
ಡೆಫರ್ಡ್ ಪೇಮೆಂಟ್ಸ್, ವಿಳಂಬಿತ ಪಾವತಿಯ ಆಧಾರ ಹಣ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಮನಿ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಅಂದ್ರೆ ಹಣವು ವಿಳಂಬಿತ ಪಾವತಿಗೆ ಆಧಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಡೆಫರ್ಡ್ ಪೇಮೆಂಟ್ಸ್ ಆರ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಮನಿ. ಹಣದ ಸಹಾಯದಿಂದ ಮಾತ್ರ ನಾವು ಫ್ಯೂಚರ್ ಪೇಮೆಂಟ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಒಬ್ಬ ಉತ್ಪಾದಕನಾಗಿರ್ಬೋದು ತನ್ನ ಒಂದು ಹೂಡಿಕೆ ಅಥವಾ ತನ್ನ ಒಂದು ಸರಕು ಸೇವೆಗಳನ್ನ ಕೊಂಡುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರೆಸೆಂಟ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡಕ್ಕಾಗದೆ ಹೋದ್ರು ಇನ್ ಫ್ಯೂಚರ್ಗೆ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಹಣ ಸಹಾಯಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಮನಿ ಮೇಕ್ಸ್, ಇದನ್ನ ಹೇಳುವಂತ ರೀತಿ ಅಂದ್ರೆ ಮನಿ ಮೇಕ್ಸ್ ಪಾಸಿಬಲ್ ದ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಟು ಹ್ಯಾಪನ್. ಉದ್ದರಿ ವ್ಯವಸ್ಥೆ ಅಂತ ಏನ್ ಕರಿತೀರ ಅಥವಾ ಸಾಲದ ವ್ಯವಹಾರವನ್ನ ನಿರ್ವಹಿಸ್ಲಿಕ್ಕೆ ಅಥವಾ ಸಾಧ್ಯತೆಯನ್ನ ಉಂಟು ಮಾಡ್ಲಿಕ್ಕೆ ಸಾಲದ ವ್ಯವಹಾರಗಳಿಗೆ ಹಣ ಸಹಾಯವನ್ನ ಮಾಡತ್ತೆ. ಆದ ಕಾರಣ ನಾವು ಮನಿಯನ್ನ ಇಟ್ ಆಕ್ಟ್ಸ್ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಹಣವು ವಿಳಂಬಿತ ಪಾವತಿಗೆ ಆಧಾರವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತ ಹೇಳಿ ಹೇಳ್ಬೋದು. ಅಂದ್ರೆ ಇವತ್ತಿನ ದಿನ ನೀವ್ ಏನನ್ನೇ ಸಾಲವಾಗಿ ಪಡೆದ್ರೆ ಅದನ್ನ ಬಡ್ಡಿ ಸಮೇತವಾಗಿ ನಾವು ವಾಪಸ್ ಕೊಡ್ತೀವಿ. ಆಧುನಿಕ ಯುಗದಲ್ಲಿ ಈ ವ್ಯಾಪಾರ, ವಾಣಿಜ್ಯ, ಉದ್ಯಮ ಇವೆಲ್ಲವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಅಲ್ಲಿ ಹಣ ತುಂಬಾ ಸಾಧಕವಾಗಿ ಅಥವಾ ಹಣ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸುವ ಮೂಲಕ ಉದ್ಯಮ, ವಾಣಿಜ್ಯ, ವ್ಯಾಪಾರ ಇವುಗಳ ಅಭಿವೃದ್ಧಿಗೆ ಸಹಾಯಕವಾಗಿ ಹಣ ನಿಲ್ಲತ್ತೆ. ಹಾಗಾಗಿ ಮನಿ ಆಸ್ ಅ ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಎರಡನೇ ಒಂದು ಅಂಶ ಬಂದಾಗ ಮನಿ ಆಸ್ ಅ ಸ್ಟೋರ್ ಆಫ್ ವ್ಯಾಲ್ಯೂ. ಹಣವು ಮೌಲ್ಯ ಸಂಗ್ರಹಣೆಯ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಿ. ಅಂದ್ರೆ ಮನಿ ಆಸ್ ಅ ಸ್ಟೋರ್ ಆಫ್ ವ್ಯಾಲ್ಯೂ, ಮೌಲ್ಯ ಸಂಗ್ರಹಣೆ, ವ್ಯಾಲ್ಯೂ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಹಣ ಸಹಾಯ ಮಾಡುತ್ತೆ. ಅಂದ್ರೆ ಹಣದ ಮೂಲಕ ಸಂಪತ್ತನ್ನ ಸಂಗ್ರಹಿಸುವುದು ಮಾತ್ರವಲ್ಲದೆ, ಹಣವನ್ನ ಸಂಪಾದಿಸುವುದು ಮಾತ್ರವಲ್ಲದೆ ಅದನ್ನ ಸಂಗ್ರಹಿಸ್ಲಿಕ್ಕೂ ಕೂಡ ಹಣ ಸಹಾಯವನ್ನ ಮಾಡತ್ತೆ. ಮನಿ ವರ್ಕ್ಸ್ ಆಸ್ ಅ ಸ್ಟೋರ್ ಆಫ್ ವ್ಯಾಲ್ಯೂ ಅಲಾಂಗ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಪ್ರೆಸೆಂಟ್ ವಾಂಟ್ಸ್, ವಾಸ್ತವದ ಅಗತ್ಯತೆಗಳನ್ನ ತೃಪ್ತಿಪಡಿಸುತ್ತೆ. ಜೊತೆಗೆ ಪ್ರಾವಿಷನ್ಸ್ ಫಾರ್ ಫ್ಯೂಚರ್ ವಾಂಟ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಭವಿಷ್ಯತ್ತಿನ ಅಗತ್ಯತೆಗಳನ್ನ ಕೂಡ ತೃಪ್ತಿಪಡಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆ ವಾಂಟ್ಸ್ ಅನ್ನ ಪ್ರೆಸೆಂಟ್ ಆಸ್ ವೆಲ್ ಆಸ್ ಫ್ಯೂಚರ್ ನಲ್ಲಿ ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ಹಣ ಸಹಾಯವನ್ನ ಮಾಡುತ್ತೆ. ಯಾಕೆಂದ್ರೆ ಹಣಕ್ಕೆ ಮೌಲ್ಯ ಸಂಗ್ರಹಣೆ ಇರತ್ತೆ, ಸ್ಟೋರ್ ಆಫ್ ವ್ಯಾಲ್ಯೂ ಮನಿಗೆ ಇರತ್ತೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ ಇಟ್ ಸರ್ವ್ಸ್ ಆಸ್ ಅ ಸ್ಟೋರ್ ಆಫ್ ವ್ಯಾಲ್ಯೂ ಬಿಕಾಸ್ ಮನಿ ಹ್ಯಾಸ್ ಅ ಪರ್ಚೇಸಿಂಗ್ ಪವರ್. ಹಣಕ್ಕೆ ಕೊಳ್ಳುವ ಶಕ್ತಿ ಇರೋದ್ರಿಂದ ಅದು ಸಂಗ್ರಹಣೆಯ ಸಾಧಕವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಆ ಸ್ಟೋರ್ ಆಫ್ ವ್ಯಾಲ್ಯೂ ಮನಿಗೆ ಯಾಕಿದೆ ಅಂದ್ರೆ ಯಾಕೆಂದ್ರೆ ಮನಿಗೆ ಕೊಳ್ಳುವಂತ ಶಕ್ತಿ, ಪರ್ಚೇಸಿಂಗ್ ಪವರ್ ಇರುತ್ತೆ. ಯಾವುದೇ ಸರಕು ಮತ್ತು ಸೇವೆಗಳನ್ನ ಕೊಳ್ಳಲಿಕ್ಕೆ ಹಣ ಸಹಾಯ ಮಾಡೋದ್ರಿಂದ ಹಣಕ್ಕೆ ಸ್ಟೋರ್ ಆಫ್ ವ್ಯಾಲ್ಯೂ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಇನ್ನು ಮೂರನೇ ಒಂದು ಸಹಾಯಕ ಕಾರ್ಯಕ್ಕೆ ಬಂದಿದ್ದೆ ಆದ್ರೆ ಅದು ಮನಿ ಹ್ಯಾಸ್ ಅ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಅಂದ್ರೆ ಹಣವು ಮೌಲ್ಯ ವರ್ಗಾವಣೆಯ ಸಾಧನವಾಗಿರುತ್ತೆ. ಮೌಲ್ಯವನ್ನ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡ್ಲಿಕ್ಕೆ ಹಣ ಸಹಾಯ ಮಾಡುತ್ತೆ. ವಿತ್ ದ ಎಕ್ಸ್ಟೆನ್ಷನ್ ಆಫ್ ಟ್ರೇಡ್ ಅಮಾಂಗ್ ವೇರಿಯಸ್ ಕಂಟ್ರೀಸ್, ವಿವಿಧ ದೇಶಗಳ ನಡುವೆ ವ್ಯಾಪಾರ ವಹಿವಾಟು, ವಿವಿಧ ಸಂಸ್ಥೆಗಳ ನಡುವೆ ನಡೆಯಬಹುದಾದಂತಹ ವ್ಯಾಪಾರ ವಹಿವಾಟುಗಳಿಗೆ ಹಣದ ವರ್ಗಾವಣೆ ಅತ್ಯಂತ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಬಿಕಾಸ್ ಇಟ್ ನೆಸೆಸಿಟೇಟ್ಸ್ ಆರ್ ಇಟ್ ಫೆಸಿಲಿಟೇಟ್ಸ್ ಟು ಟ್ರಾನ್ಸ್ಫರ್ ಪರ್ಚೇಸಿಂಗ್ ಪವರ್, ಕೊಳ್ಳುವಂತ ಶಕ್ತಿಯನ್ನ ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ, ವರ್ಗಾವಣೆ ಮಾಡ್ಲಿಕ್ಕೆ ಹಣ ಸಹಾಯ ಮಾಡೋದ್ರಿಂದ ಮನಿಗೆ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಕೂಡ ಇದೆ ಅಂತ ಹೇಳಿ ಹೇಳಬಹುದು. ಇನ್ನು ಇದು ಮೂರು ನಮಗೆ ಸೆಕೆಂಡರಿ ಫಂಕ್ಷನ್ಸ್ ಆಗುತ್ತೆ. ಲೆಟ್ ಅಸ್ ಗೋ ಫಾರ್ ದ ಥರ್ಡ್ ಇಂಪಾರ್ಟೆಂಟ್ ಪಾರ್ಟ್. ಅದು ಯಾವ್ದಪ್ಪ ಅಂದ್ರೆ ಕಾಂಟಿಜೆಂಟ್ ಫಂಕ್ಷನ್ಸ್, ಅಂದ್ರೆ ಅವಲಂಬಕ ಕಾರ್ಯಗಳು ಅಂತ ಹೇಳಿ ಕರಿತೀವಿ. ಕಾಂಟಿಜೆಂಟ್ ಫಂಕ್ಷನ್ಸ್ ಅಂದ್ರೆ ಇದನ್ನ ನಾವು ಇನ್ಸಿಡೆಂಟಲ್ ಫಂಕ್ಷನ್ಸ್ ಅಂತ ಕೂಡ ತಗೊಳ್ಬಹುದು. ಇನ್ಸಿಡೆಂಟಲ್ ಅಥವಾ ಅವಲಂಬಕ ಕಾರ್ಯಗಳು ಅಂತ ಹೇಳಿ. ಈ ಮನಿ 5 ಟೈಪ್ಸ್ ಆಫ್ ಕಾಂಟಿಜೆಂಟ್ ಫಂಕ್ಷನ್ಸ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ಯಾವ್ದ್ಯಾವ್ದು? ಲೆಟ್ ಅಸ್ ಸ್ಟಾರ್ಟ್ ವಿತ್ ಒನ್ ಬೈ ಒನ್. ಮನಿ ಆಸ್ ದ ಮೋಸ್ಟ್ ಲಿಕ್ವಿಡ್ ಆಫ್ ಆಲ್ ಲಿಕ್ವಿಡ್ ಅಸೆಟ್ಸ್. ಎಲ್ಲ ದ್ರವ್ಯತೆಯನ್ನ ಒಳಗೊಂಡಿರುವಂತ ಸಂಪತ್ತಿನಲ್ಲಿ ಹಣಕ್ಕೆ ಹೆಚ್ಚು ದ್ರವ್ಯತೆ ಇದೆ ಅಂತ ಹೇಳಿದ್ರೆ
ತಪ್ಪಾಗ್ಲಾರ್ದು. ಹಾಗಾಗಿ ಮನಿಯನ್ನ ಮೋಸ್ಟ್ ಲಿಕ್ವಿಡ್ ಫಾರ್ಮ್ ಅಂತ ಕರಿಬಹುದು. ಯಾಕೆಂದ್ರೆ ಎನಿಥಿಂಗ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟರ್ಮ್ಸ್ ಆಫ್ ಮನಿ, ಅದೆಲ್ಲವನ್ನ ಲಿಕ್ವಿಡ್ ದ್ರವತೆಯನ್ನ ಒಳಗೊಂಡಿರುವಂತದ್ದು ಅಂತ ನಾವು ಹೆಸರಿಸಬಹುದು. ಫಾರ್ ಎಕ್ಸಾಂಪಲ್ಸ್ ಹೇಳೋದಾದ್ರೆ ಅದು ಡಿಮ್ಯಾಂಡ್ ಡೆಪಾಸಿಟ್ಸ್ ಆಗಿರ್ಬೋದು, ಟೈಮ್ ಡೆಪಾಸಿಟ್ಸ್ ಆಗಿರ್ಬೋದು, ಟ್ರೆಜರಿ ಬಿಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಪೇಪರ್ಸ್ ಆಗಿರ್ಬೋದು, ಸೇವಿಂಗ್ ಡೆಪಾಸಿಟ್ಸ್ ಆಗಿರಬಹುದು, ಆರ್ ಎಲ್ಸ್ ಡಿವೆಂಚರ್ಸ್ ಆಗಿರಬಹುದು. ಇವೆಲ್ಲವನ್ನ ನೀವು ಮನಿಯನ್ನ ಈಸಿಯಾಗಿ ಇವೆಲ್ಲವನ್ನ ನೀವು ಲಿಕ್ವಿಡ್ ಫಾರ್ಮ್ಗೆ, ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿ ನೀವು ತಗೊಳ್ಬಹುದು, ಕನ್ವರ್ಟ್ ಕೂಡ ಮಾಡ್ಕೊಳ್ಬಹುದು. ಹಾಗಾಗಿ ಕಾಂಟಿಜೆಂಟ್ ಫಂಕ್ಷನ್ ಅಲ್ಲಿ ಮನಿ ಹ್ಯಾಸ್ ದ ಮೋಸ್ಟ್ ಲಿಕ್ವಿಡ್ ಆಫ್ ಆಲ್ ಲಿಕ್ವಿಡ್ ಅಸೆಟ್ಸ್ ಅಂತ ಹೇಳಿ ಕರಿಬಹುದು. ಇನ್ನು ಎರಡನೇ ಒಂದು ಫಂಕ್ಷನ್ಗೆ ಬಂದಾಗ ಬೇಸಿಸ್ ಆಫ್ ದ ಕ್ರೆಡಿಟ್ ಸಿಸ್ಟಮ್ ಅಂದ್ರೆ ಹಣವು ಉದ್ಧರಿ ವ್ಯವಸ್ಥೆಗೆ ಆಧಾರವಾಗಿರುತ್ತೆ, ಸಹಾಯ ಮಾಡುತ್ತೆ ಅಂತ ಹೇಳಿ ಕರಿಬಹುದು. ಕ್ರೆಡಿಟ್ ಸಿಸ್ಟಮ್ ಅಂತ ಬಂದಾಗ ಮನಿ ಇಸ್ ದ ಬೇಸಿಸ್ ಆಫ್ ಕ್ರೆಡಿಟ್ ಸಿಸ್ಟಮ್ ಬಿಕಾಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಆರ್ ಐದರ್ ಇನ್ ಕ್ಯಾಶ್ ಆರ್ ಕ್ರೆಡಿಟ್. ಸಾಮಾನ್ಯವಾಗಿ ಎಲ್ಲ ವ್ಯಾಪಾರಗಳ ಒಂದು ಟ್ರಾನ್ಸ್ಫಾರ್ಮೇಶನ್ ಅಥವಾ ಕ್ಯಾರಿಔಟ್ ಏನ್ ಮಾಡ್ತೀವಿ, ಆ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅದು ಇಲ್ಲ ನಗದಿನ ರೂಪದಲ್ಲಿರುತ್ತೆ ಅಥವಾ ಉದ್ದರಿ ಸಾಲದ ರೂಪದಲ್ಲಾದ್ರೂ ಕ್ರೆಡಿಟ್ ನ ರೂಪದಲ್ಲಾದ್ರೂ ಇರುತ್ತೆ. ಕ್ರೆಡಿಟ್ ಎಕನಾಮಿಕ್ಸ್ ಅಂತಾನೆ ಕರಿತೀವಿ ಇವತ್ತಿನ ದಿನ ನಾವು ಎಕನಾಮಿಕ್ ಸಿಸ್ಟಮ್ಸ್ ನ. ಸೊ ಹಾಗಾಗಿ ಆ ಕ್ರೆಡಿಟ್ ಎಕನಾಮಿಕ್ಸ್ ಮೋಸ್ಟ್ ಪ್ರಿಫರ್ ಮಾಡೋಂಥದ್ದು ಮನಿ ಆಗಿರುತ್ತೆ. ಹಾಗಾಗಿ ಬೇಸಿಸ್ ಆಫ್ ದ ಕ್ರೆಡಿಟ್ ಸಿಸ್ಟಮ್ ಅನ್ನ ಮನಿ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇ ಒಂದು ಫಂಕ್ಷನ್ಗೆ ಬಂದಾಗ ಈಕ್ವಲೈಸರ್ ಆಫ್ ಮಾರ್ಜಿನಲ್ ಯುಟಿಲಿಟೀಸ್ ಅಂಡ್ ಪ್ರೊಡಕ್ಟಿವಿಟೀಸ್. ಇದು ಸಮಾನತೆಯನ್ನ ಸಾಧಿಸುತ್ತೆ. ಯಾವ್ದ್ರಲ್ಲಿ? ಮಾರ್ಜಿನಲ್ ಯುಟಿಲಿಟೀಸ್ ಮತ್ತು ಪ್ರೊಡಕ್ಟಿವಿಟೀಸ್. ಮಾರ್ಜಿನಲ್ ಯುಟಿಲಿಟೀಸ್ ಅಂದ್ರೆ ಸೀಮಾಂತ ತುಷ್ಟಿಗುಣದಲ್ಲಿ, ಪ್ರೊಡಕ್ಟಿವಿಟೀಸ್ ಅಂದ್ರೆ ಉತ್ಪಾದಕತೆ, ಸೀಮಾಂತ ಉತ್ಪಾದಕತೆಯಲ್ಲಿ. ಇದನ್ನ ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀವಿ, ಇದನ್ನ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ನೋಡ್ತೀವಿ. ಅಂದ್ರೆ ಅನುಭೋಗಿಗಳು ಮತ್ತು ಉತ್ಪಾದಕರು ತಮ್ಮ ತೃಪ್ತಿ ಅಥವಾ ಲಾಭಗಳು, ತಮ್ಮ ಸ್ಯಾಟಿಸ್ಫ್ಯಾಕ್ಷನ್, ಯುಟಿಲಿಟಿ ಅಥವಾ ಲಾಭಗಳು ಅಂದ್ರೆ ಪ್ರಾಫಿಟ್ಸ್ ಅನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಹಣ ಸಹಾಯ ಮಾಡುತ್ತೆ, ಮನಿ ಸಹಾಯವನ್ನ ಮಾಡುತ್ತೆ. ಸೊ ಬೆಲೆಯನ್ನು ತುಷ್ಟಿಗುಣ ಅಥವಾ ಉತ್ಪಾದಕತೆಯೊಡನೆ, ಬೆಲೆಯನ್ನ ಅಂದ್ರೆ ಪ್ರೈಸ್ ಅನ್ನ ಯುಟಿಲಿಟಿ ಅಥವಾ ಉತ್ಪಾದಕತೆ ಪ್ರೊಡಕ್ಟಿವಿಟಿಗೆ ಹೋಲಿಕೆ ಮಾಡ್ಲಿಕ್ಕೆ ಅಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಮನಿ ಸಹಾಯವನ್ನ ಮಾಡುತ್ತೆ. ಆದ ಕಾರಣ with the help of money, using price mechanisms to compare marginal utilities and marginal productivities, we are capable to equalize or equalizer the marginal utilities and productivities derived by a consumer or producer. As we all know, utility derived from consumption of one good is different from the utility derived from the consumption of other good. ಇವೆರಡರ ನಡುವೆ ಯುಟಿಲಿಟಿ ಈಕ್ವಲೈಸೇಷನ್ ಅಥವಾ ಸಮಾನತೆಯನ್ನು ನೀವು ಕಂಡುಕೊಳ್ಬೇಕು ಅಂತಾದ್ರೆ ಅಲ್ಲಿ ನಿಮಗೆ ಮನಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಮನಿ ಇದನ್ನ ಕಂಡುಕೊಳ್ಳಲಿಕ್ಕೆ ಅಂದ್ರೆ ಯುಟಿಲಿಟೀಸ್ ಅನ್ನ ಅಥವಾ ಪ್ರೊಡ್ಯೂಸರ್ ನ ಪಾಯಿಂಟ್ ಆಫ್ ವ್ಯೂ ಉತ್ಪಾದಕತೆಯನ್ನ, ಸೀಮಾಂತ ಉತ್ಪಾದಕತೆಯನ್ನ, ಸಮಾನತೆಯನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಹಣ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಇನ್ನು ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಹಣ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಎಕನಾಮಿಕ್ ಸಿಸ್ಟಮ್ ನಲ್ಲಿ ಮನಿ ಹೆಲ್ಪ್ಸ್ ಇನ್ ಮೆಜರಿಂಗ್ ಅ ನ್ಯಾಷನಲ್ ಇನ್ಕಮ್. ದಿಸ್ ಇಸ್ ಡನ್ ವೆನ್ ದ ವೇರಿಯಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ಡ್ ಇನ್ ಅ ಎಕನಾಮಿ, ಯಾವುದೇ ಆರ್ಥಿಕತೆಯಲ್ಲಿ ಉತ್ಪಾದಿಸಿದಂತ ವಿವಿಧ ಸರಕು ಸೇವೆಗಳನ್ನ ನಾವು ಅಸೆಸ್ ಮಾಡೋದು ಯೂಸಿಂಗ್ ಮನಿ. ಹಣದ ಸಹಾಯದಿಂದ ಅದನ್ನ ಅಸೆಸ್ ಮಾಡೋದ್ರಿಂದ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ, ಮೆಜರ್ಮೆಂಟ್ ಆಫ್ ನ್ಯಾಷನಲ್ ಇನ್ಕಮ್ ನಲ್ಲಿ ಮನಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. ಸೊ ನಾಟ್ ಓನ್ಲಿ ಇನ್ ದ ಮೆಜರ್ಮೆಂಟ್ ಬಟ್ ಈವನ್ ಇನ್ ಟರ್ಮ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಐದನೇ ಒಂದು ಫಂಕ್ಷನ್ಗೆ ಬಂದಾಗ ರಾಷ್ಟ್ರೀಯ ಆದಾಯದ ವಿತರಣೆಯಲ್ಲೂ ಕೂಡ ಹಣ ಸಹಾಯವನ್ನ ಮಾಡುತ್ತೆ. ಅಂದ್ರೆ ಟು ಮನಿ ಆಲ್ಸೋ ಹೆಲ್ಪ್ಸ್ ಇನ್ ದ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. ಅಂದ್ರೆ ಯಾವ ತರದಲ್ಲಿ ನಾವು ಇದನ್ನ ಅನಲೈಸ್ ಮಾಡಬಹುದು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ರಿವಾರ್ಡ್ಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ನೀವು ಕರೆಯೋದೇ ಆದ್ರೆ ಯಾವುದೇ ಆಗಿರ್ಬೋದು, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಇದೆಲ್ಲವನ್ನ ನಾವು ಯಾವ ರೀತಿಯಲ್ಲಿ ಪೇ ಮಾಡ್ತೀವಿ? ಇನ್ ದ ಮ್ಯಾನರ್ ಆಫ್ ವೇಜಸ್, ರೆಂಟ್, ಇಂಟ್ರೆಸ್ಟ್, ಪ್ರಾಫಿಟ್ ಆರ್ ಡೆಟರ್ಮೈನ್ ಅಂಡ್ ಪೇಡ್ ಇನ್ ಟರ್ಮ್ಸ್ ಆಫ್ ಮನಿ. ಹಾಗಾಗಿ ಎಕನಾಮಿಯಲ್ಲಿ ನ್ಯಾಷನಲ್ ಇನ್ಕಮ್ ಅನ್ನ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ಸ್ಗೂ ಕೂಡ ಹಣ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ಕಾಂಟಿಜೆಂಟ್ ಫಂಕ್ಷನ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್ ಅನ್ನ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇವೆಲ್ಲ ಮನಿಯ ಒಂದು ಡೈನಮಿಕ್ ರೋಲ್ಸ್ ಆಗಿರುತ್ತೆ. ಇನ್ನು ಕಮಿಂಗ್ ಟು ದ ಲಾಸ್ಟ್ ಫಂಕ್ಷನ್ ಆಫ್ ಅ ಮನಿ, ದಟ್ ಇಸ್ ಅದರ್ ಫಂಕ್ಷನ್ಸ್, ಇತರೆ ಕಾರ್ಯಗಳು ಅಂತ ತಗೊಳ್ಬಹುದು. ಇದರಲ್ಲಿ ಫಸ್ಟ್ ಒನ್ ಬಂದು
ಹೆಲ್ಪ್ಫುಲ್ ಇನ್ ಮೇಕಿಂಗ್ ಡಿಸಿಷನ್ಸ್. ನಿರ್ಧಾರ ಅಥವಾ ತೀರ್ಮಾನ ಕೈಗೊಳ್ಳುವಿಕೆಯಲ್ಲಿ ಹಣ ಅತ್ಯಂತ ಹೆಚ್ಚು ಸಹಾಯವನ್ನ ಮಾಡುತ್ತೆ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮನಿಯನ್ನ ನಾವು ಮೀಡಿಯಂ ಆಫ್ ಎಕ್ಸ್ಚೇಂಜ್ ಆಗು ಯೂಸ್ ಮಾಡ್ತೀವಿ, ಮತ್ತೆ ಸ್ಟೋರ್ ಆಫ್ ವ್ಯಾಲ್ಯೂ ಆಗು ಕೂಡ ಯೂಸ್ ಮಾಡ್ತೀವಿ. ಹಾಗಾಗಿ ನಮ್ಮ ಎಲ್ಲಾ ಡೈಲಿ ನೀಡ್ಸ್ ಅಂಡ್ ರಿಕ್ವೈರ್ಮೆಂಟ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳುವಂತದ್ರಲ್ಲಿ ನಾವು ಡಿಸಿಷನ್ಸ್ ನ ಕೈಗೊಳ್ಬೇಕಾಗತ್ತೆ. ಆ ಡಿಸಿಷನ್ಸ್ ಅನ್ನ ಕೈಗೊಳ್ಳಲಿಕ್ಕೆ ನಮಗೆ ಹಣ ಸಹಾಯ ಮಾಡುತ್ತೆ. ದ ಇನ್ಕಮ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಆ ಇನ್ಕಮ್ ಎಷ್ಟಿದೆ ಅನ್ನೋದ್ರ ಆಧಾರದ ಮೇಲೆ ನಮ್ಮ ಸ್ಪೆಂಡಿಂಗ್ಸ್ ಅನ್ನ ನಾವು ಡಿಸೈಡ್ ಮಾಡ್ತೀವಿ. ಸೊ ಹಾಗಾಗಿ ಮನಿ ಇಸ್ ಅ ಫಂಡಮೆಂಟಲ್ ಕಾನ್ಸೆಪ್ಟ್ ವಿಚ್ ಹೆಲ್ಪ್ಸ್ ಇನ್ ಮೇಕಿಂಗ್ ಡಿಸಿಷನ್ಸ್ ಅಮಾಂಗ್ ವೇರಿಯಸ್ ನೀಡ್ಸ್ ಆರ್ ವಾಂಟ್ಸ್ ಬಿಟ್ವೀನ್ ಪರ್ಚೇಸ್ ಆಫ್ ಡಿಫರೆಂಟ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೊ ಇದು ಕನ್ಸ್ಯೂಮರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಇನ್ವೆಸ್ಟರ್ ಆಗಿರ್ಬೋದು, ಟ್ರೇಡರ್ ಆಗಿರ್ಬೋದು, ಎಲ್ಲರಿಗೂ ಕೂಡ ತಮ್ಮ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಮನಿ ಸಹಾಯವನ್ನ ಮಾಡುತ್ತೆ. ಇನ್ನು ಎರಡನೇ ಒಂದು ಫಂಕ್ಷನ್ ಅಂದ್ರೆ ಮನಿ ಆಸ್ ಅ ಬೇಸಿಸ್ ಆಫ್ ಅಡ್ಜಸ್ಟ್ಮೆಂಟ್. ಅಡ್ಜಸ್ಟ್ಮೆಂಟ್ ಇನ್ ದ ಮ್ಯಾನರ್, ಈಗ ಟ್ರೇಡ್ ಅನ್ನ ನಾವು ಕ್ಯಾರಿ ಔಟ್ ಮಾಡ್ತೀವಿ ಅಂತಂದ್ರೆ ಆ ಟ್ರೇಡ್ ಅನ್ನ ಕ್ಯಾರಿ ಔಟ್ ಮಾಡುವಂತ ಸಂದರ್ಭದಲ್ಲಿ ನಮಗೆ ಕೆಲವಾರು ಅಡ್ಜಸ್ಟ್ಮೆಂಟ್ಸ್, ಈಗ BOP ನೀವು ತಗೊಳ್ಳೋದಾದ್ರೆ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನು ನೀವು ತಗೊಳ್ಳೋದಾದ್ರೆ, ಆ ಅಡ್ಜಸ್ಟ್ಮೆಂಟ್ ಗಳನ್ನ ಮಾಡ್ಲಿಕ್ಕೆ ಮನಿ ಸಹಾಯವನ್ನ ಮಾಡುತ್ತೆ. ಇನ್ ದ ಸೇಮ್ ಮ್ಯಾನರ್ ನಾನು ಮನಿ ಮಾರ್ಕೆಟ್ ಅಥವಾ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಏನು ನೀವು ಫಿನಾನ್ಷಿಯಲ್ ಸಿಸ್ಟಮ್ ಅಲ್ಲಿ ಕನ್ಸಿಡರ್ ಮಾಡ್ತೀರಾ, ಹಣದ ಮಾರುಕಟ್ಟೆ ಮತ್ತು ಬಂಡವಾಳದ ಮಾರುಕಟ್ಟೆ, ಅಲ್ಲೂ ಕೂಡ ಯಾವುದೇ ರೀತಿಯ ಒಂದು ಅಡ್ಜಸ್ಟ್ಮೆಂಟ್ ಗಳನ್ನ ನೀವು ಮಾಡಬೇಕಾದ್ರೆ, ಸಮತೋಲನಗಳನ್ನ ಸಾಧಿಸಬೇಕಾದ್ರೆ ಅಲ್ಲಿ ನಿಮಗೆ ಮನಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಹಾಗಾಗಿ ಅದರ್ ಫಂಕ್ಷನ್ಸ್ ನಲ್ಲಿ ಒಂದು ಹೆಲ್ಪ್ಫುಲ್ ಇನ್ ಮೇಕಿಂಗ್ ಡಿಸಿಷನ್ಸ್ ಅಂಡ್ ಅದು ಒನ್ ಇಸ್ ಮನಿ ಆಸ್ ಅ ಬೇಸಿಸ್ ಆಫ್ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ನಾವು ಕನ್ಸಿಡರೇಷನ್ಗೆ ತಗೊಳ್ಬಹುದು. ಇದಿಷ್ಟು ಮನಿಯ ಫಂಕ್ಷನ್ಸ್ ನ ಬಗ್ಗೆ. ಸೊ ಟು ಕನ್ಕ್ಲೂಡ್ ದಿಸ್ ಸೆಷನ್, ಲೆಟ್ ಮಿ ಬ್ರೀಫ್ ದ ಸೆಷನ್. ಟು ಸಮ್ಮರೈಸ್, ಮನಿ ಹ್ಯಾಸ್ ಟೇಕನ್ ಮೆನಿ ಫಾರ್ಮ್ಸ್ ಥ್ರೂ ದ ಏಜಸ್. ಯುಗಗಳಿಂದನೂ ಹಣ ಹಲವಾರು ರೀತಿಯ ವಿಧಗಳನ್ನ ಪಡೆದುಕೊಳ್ತಾ ಬಂದಿದೆ. ಬಟ್ ಮನಿ ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ಸ್ 3 ಮೇಜರ್ ಫಂಕ್ಷನ್ಸ್. ಯಾವ್ದ್ಯಾವುದು? ಸ್ಟೋರ್ ಆಫ್ ವ್ಯಾಲ್ಯೂ, ಯೂನಿಟ್ ಆಫ್ ಅಕೌಂಟ್ ಅಂಡ್ ಮೀಡಿಯಂ ಆಫ್ ಎಕ್ಸ್ಚೇಂಜ್. ಸಂಗ್ರಹಣೆಯ ಮೌಲ್ಯವನ್ನ ನಿರ್ಧಾರ ಮಾಡೋದಾಗಿರಬಹುದು, ಮಾಪನವನ್ನ ಮಾಡಲಿಕ್ಕೆ ಹಣ ಸಹಾಯ ಮಾಡೋದಾಗಿರಬಹುದು, ಅಥವಾ ವಿನಿಮಯದ ಸಾಧಕವಾಗಿ ಹಣ ಕಾರ್ಯನಿರ್ವಹಿಸೋದಾಗಿರ್ಬೋದು. ಇದು ಯಾವುದೇ ಯುಗಗಳಿಂದ ನೀವು ತಗೊಂಡು ಬಂದ್ರೆ ಆ ಎಲ್ಲಾ ಯುಗಗಳಲ್ಲೂ ಈ ಮೂರೂ ಕಾರ್ಯಗಳನ್ನ ಹಣ ಪರ್ಮನೆಂಟ್ ಆಗಿ, ಶಾಶ್ವತವಾಗಿ ನಿರ್ವಹಿಸ್ತಾ ಬಂದಿದೆ. ಮನಿ ಯಾಕೆ ಅಂದ್ರೆ ಮನಿ ಇಸ್ ಡ್ಯೂರಬಲ್, ಮನಿ ಇಸ್ ಡಿವಿಸಿಬಲ್, ವಿಭಜಿಸಬಹುದು, ಮನಿ ಇಸ್ ಪೋರ್ಟಬಲ್, ಮನಿ ಇಸ್ ಲಿಕ್ವಿಡ್ ಅಂಡ್ ರೆಸಿಸ್ಟೆಂಟ್ ಟು ಕೌಂಟರ್ಫಿಟಿಂಗ್. ಯಾವುದೇ ರೀತಿಯ ಆಪತ್ಕಾಲದಲ್ಲಿ ಯಾವುದೇ ರೀತಿಯ ಒಂದು ಬಲವನ್ನ ಪಡೆದುಕೊಳ್ಳಿಕ್ಕೆ ಹಣ ನಮಗೆ ಸಹಾಯವನ್ನ ಮಾಡೋದ್ರಿಂದ ಹಣಕ್ಕೆ ರೆಸಿಸ್ಟೆಂಟ್ ಟು ಕೌಂಟರ್ಫಿಟಿಂಗ್ ಅಂತ ಹೇಳಿ ಕೂಡ ತಗೊಳ್ಬಹುದು. ಸೊ ಇನ್ ದ ಎಂಡ್ ವಾಟ್ ವಿ ಕ್ಯಾನ್ ಸೇ ಅಂದ್ರೆ money plays a huge role. Money helps people to achieve a better quality of life, quality of education, larger chances of business success, higher work output, economic growth, higher returns, high rate of national income, etc. All such things is possible only through using money. So money is really important for the economic upliftment or development of any economic systems in the world economy. So this is what the functions regarding money. Thank you.